ಜಗತ್ತಿಗೆ ಶಾಂತಿ ಸಂದೇಶವನ್ನ ಪ್ರಧಾನಿ ಮೋದಿ ಸಾರಿದ್ದಾರೆ. ಜೊತೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಹೈದರಾಬಾದ್ನ ಹೌಸ್ನಲ್ಲಿ ಉಭಯ ನಾಯಕರ ದ್ವಿಪಕ್ಷೀಯ ಮಾತುಕತೆ ಆಗಿದೆ. ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮೋದಿ. ಅವಾಗ ಶಾಂತಿ ಸಂದೇಶವನ್ನ ಸಾರಿದ್ದಾರೆ. ಭಾರತ ಯಾವುದೇ ದೇಶದ ಪರ ಅಲ್ಲ, ಭಾರತ ಯಾವಾಗಲೂ ಜಾಗತಿಕ ಶಾಂತಿಯನ್ನ ಬಯಸುತ್ತೆ. ಯುಕ್ರೇನ್ ಯುದ್ಧದಲ್ಲೂ ಶಾಂತಿ ಕಾಪಾಡಿಕೊಳ್ಳುವಂತೆ ಬಂದಿರುವ ಗೆಸ್ಟ್ಗೆ ಮೋದಿ ಸಲಹೆ ಕೊಟ್ಟಿದ್ದಾರೆ. ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಿ ಅಂತ ಭರವಸೆನ ಕೊಟ್ಟಿದ್ದಾರೆ. 25 ವರ್ಷಗಳಿಂದ ರಷ್ಯಾ ಜೊತೆ ನನ್ನ ಗೆಳೆತನ ಇದೆ ಅಂತ ಮೋದಿ ಈ ಸಂದರ್ಭದಲ್ಲಿ ಅದನ್ನು ನೆನಪಿಸಿಕೊಳ್ಳುವ ಕೆಲಸ ಮಾಡಿದ್ದು. ಕೆಲವೇ ಕ್ಷಣಗಳಲ್ಲಿ ಹಲವು ಒಪ್ಪಂದಗಳಿಗೆ ಉಭಯ ನಾಯಕರು ಸಹಿ ಹಾಕ್ತಾರೆ. Su-57, S-400, ಸಬ್ಮರೀನ್, ಬ್ರಹ್ಮೋಸ್ ಅಂದ್ರೆ ಇವೆಲ್ಲವೂ ಕೂಡ ರಕ್ಷಣಾ ವಲಯದಲ್ಲಿರುವಂತಹ ಎಕ್ವಿಪ್ಮೆಂಟ್ಗಳು. ಅವುಗಳಿಗೆ ಜೊತೆಗೆ ನಾಗರಿಕ ಪರಮಾಣು ತೈಲ ಖರೀದಿ ಕುರಿತು ಒಪ್ಪಂದ ಆಗುವಂತಹ ಸಾಧ್ಯತೆ ಕೂಡ ಇದೆ. ಕುತೂಹಲ ಕೆರಳಿಸಿದೆ ಮೋದಿ ಮತ್ತು ಪುಟಿನ್ ಮಾತುಕತೆ. ಒಂದು ರಕ್ಷಣಾ ವಲಯಕ್ಕೆ ಬಹಳ ದೊಡ್ಡ ಸ್ಟ್ರೆಂತ್ ಕೊಟ್ಟಿದೆ ರಷ್ಯಾ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನೊಂದು ಏನು ಅಂದ್ರೆ ನಮ್ಮ ವಸ್ತುಗಳಿಗೆ ಅವರ ದೇಶದಲ್ಲಿ ಮಾರುಕಟ್ಟೆ ಓಪನ್ ಆಗಬೇಕು. ಸ್ವಲ್ಪ ಮಟ್ಟಿಗೆ ಈಗ ಇಲ್ಲಿ ತನಕ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗಳಾಗ್ತಾ ಇತ್ತು, ಅದು ಜಾಸ್ತಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಏನಾದರೂ ಸಂಧಾನ ಅಥವಾ ಚರ್ಚೆಗಳು ಮಾಡಿದ್ರೆ ಬಹಳ ಒಂದು ದೊಡ್ಡ ಗುಡ್ ಮೂವ್ ಭಾರತದ ಪಾಲಿಗೆ. ಇದನ್ನ ನಿರೀಕ್ಷೆ ಮಾಡ್ತಾ ಇದೆ ಭಾರತ ಕೂಡ. ಪುಟಿನ್ ಅವರ ಈ ಒಂದು ಏನು ನಮ್ಮ ದೇಶಕ್ಕೆ ಬಂದಿದ್ದಾರಲ್ಲ, ಇದು ಅಮೆರಿಕಕ್ಕಂತೂ ಸುತಾರಾಮ್ ಅವರು ಸಹಿಸ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ. ಸೊ ಏನಾಗುತ್ತೆ ಕಾದು ನೋಡಬೇಕು. ಬಟ್ ಉಭಯ ನಾಯಕರು ಕೂಡ ಕೆಲವೊಂದು ಒಪ್ಪಂದಗಳಿಗೆ ಸಹಿ ಆಗ್ತಾರೆ. ಅದು ದೇಶಕ್ಕೂ ಒಳ್ಳೆಯದು, ರಷ್ಯಾಕ್ಕೂ ಒಳ್ಳೆಯದು.